ಓಂ ನಮಃ ಶಿವಾಯ. ಸಮಸ್ತ ಭಕ್ತಾದಿಗಳಿಗೂ ಮಂಗಳಕರವಾದ ಶುಭಾಶಯಗಳು. ವಿ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವೃಷಭ ರಾಶಿಯಲ್ಲಿ ಜನಿಸಿದ ನಿಮ್ಮ ಪಾಲಿಗೆ ಇದು ನಿಮ್ಮ ಜೀವನವೆಂಬ ಮಹಾಕಾವ್ಯದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯದ ಆರಂಭವಾಗಿದೆ. ನಿಮ್ಮ ಲಲಾಟ ಲಿಖಿತವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಅದ್ಭುತ ಚಮತ್ಕಾರಗಳು ಈ 4 ದಿನಗಳಲ್ಲಿ ಸಂಭವಿಸಲಿವೆ. 2 ಬೃಹತ್ ಶುಭ ಸಮಾಚಾರಗಳು ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿವೆ. ನೀವು ನಿಜವಾಗಿಯೂ ಅದೃಷ್ಟದ ಶಿಖರವನ್ನೇ ಏರಲಿದ್ದೀರಿ ಎನ್ನುವುದಕ್ಕೆ ಸಾಕ್ಷಿಯಾಗಿ ಈ ಪ್ರಪಂಚದ ಯಾವ ಶಕ್ತಿಯೂ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಜಯಭೇರಿಯನ್ನು ತಡೆಯಲು ಸಾಧ್ಯವೇ ಇಲ್ಲ. ಈ ಮಾತುಗಳು ಕೇವಲ ಸಾಧಾರಣ ಜ್ಯೋತಿಷ್ಯವಲ್ಲ. ಇದು ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು, ನಿಮ್ಮ ಅಚಲವಾದ ತಾಳ್ಮೆ ಮತ್ತು ನಿಮ್ಮ ಪವಿತ್ರವಾದ ಒಳ್ಳೆಯತನಕ್ಕಾಗಿ ಸಾಕ್ಷಾತ್ ದೇವರು ನಿಮಗೆ ಕರುಣಿಸುತ್ತಿರುವ ದಿವ್ಯ ಕೊಡುಗೆಯಾಗಿದೆ. ಆದ್ದರಿಂದ ಈ ಅತಿಮುಖ್ಯ ವಿಚಾರಗಳನ್ನು ಗ್ರಹಿಸದೆ ನೀವು ಈ ಮಾಹಿತಿಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ನೀವು ದೊಡ್ಡ ಅವಕಾಶವನ್ನೇ ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ಎಲ್ಲಿಯೂ ಗಮನ ಕದಡದೆ ಪ್ರತಿ ಪದವನ್ನೂ ನಿಮ್ಮ ಅಂತರಾಳದಲ್ಲಿ ಇಳಿಸಿಕೊಂಡು ಕೊನೆಯವರೆಗೂ ನೋಡಿ. ನಿಮ್ಮಲ್ಲಿ ನವಚೈತನ್ಯ ಮತ್ತು ಅಪಾರವಾದ ಭರವಸೆ ಚಿಗುರುವುದು 100ಕ್ಕೆ 100 ಸತ್ಯ. ವಿಷಯದ ಆಳಕ್ಕೆ ಹೋಗುವ ಮುನ್ನ ನಮ್ಮದೊಂದು ಪುಟ್ಟ ವಿನಂತಿ ಏನೆಂದರೆ, ನೀವು ಇದುವರೆಗೆ ನಮ್ಮ ಚಾನೆಲ್ಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ಚಂದಾದಾರರಾಗಿ. ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಸಹ ಒತ್ತಿ. ಆಗ ಮಾತ್ರ ನಮ್ಮ ಮುಂದಿನ ಪ್ರತಿಯೊಂದು ಅಧಿಸೂಚನೆ ನಿಮಗೆ ತಲುಪುತ್ತದೆ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಮೊದಲಿಗೆ ನಿಮ್ಮ ಅದ್ವಿತೀಯ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಯಾರ ನಾಮಧೇಯವು ವಿ ಅಕ್ಷರದಿಂದ ಶುರುವಾಗುತ್ತದೆಯೋ ಅಂಥವರ ಬಗ್ಗೆ. ನಿಮ್ಮ ಚಾರಿತ್ರ್ಯವು ಸಾಮಾನ್ಯವಾದುದಲ್ಲ. ಅದು ಅಳತೆ ಮಾಡಲಾಗದ ಮಹಾಸಾಗರದಷ್ಟೇ ವಿಶಾಲವಾಗಿದೆ. ಹೊರನೋಟಕ್ಕೆ ಕಾಣುವುದಕ್ಕಿಂತ ನೀವು ಒಳಗಿನಿಂದ ಅಷ್ಟೇ ಗಂಭೀರ ಮತ್ತು ಆಳವಾಗಿದ್ದೀರಿ. ನೀವು ಅತ್ಯಂತ ತೀಕ್ಷ್ಣ ಬುದ್ಧಿವಂತರು. ನಿಮ್ಮ ವೈಚಾರಿಕತೆ ಮತ್ತು ವಿಶ್ಲೇಷಣಾತ್ಮಕ ಕೌಶಲಗಳು ಯಾರನ್ನೂ ಬೆರಗುಳ್ಳಿಸುತ್ತವೆ. ಸಾಮಾನ್ಯ ಜನರು ಒಂದು ವಿಚಾರವನ್ನು ಕೇವಲ ಒಂದು ದೃಷ್ಟಿಕೋನದಿಂದ ನೋಡಿದರೆ, ನೀವು ಆ ವಿಷಯವನ್ನು 10 ವಿಭಿನ್ನ ಆಯಾಮಗಳಿಂದ ಪರಿಶೀಲಿಸುತ್ತೀರಿ. ಆ ಕಾರಣಕ್ಕಾಗಿಯೇ ನೀವು ನೀಡುವ ಸಲಹೆಗಳು ಅತ್ಯಂತ ಮೌಲ್ಯವಾಗಿರುತ್ತವೆ. ನಿಮ್ಮ ದಾನದ ಸ್ವಭಾವ ಎಂಥದ್ದೆಂದರೆ, ಯಾರಾದರೂ ಸಂಕಷ್ಟದಲ್ಲಿರುವುದು ನಿಮ್ಮ ಗಮನಕ್ಕೆ ಬಂದರೆ ನಿಮ್ಮ ಶಕ್ತಿಯನ್ನು ಮೀರಿ ಅವರಿಗೆ ಸಹಾಯ ಮಾಡಲು ನೀವು ಕಿಂಚಿತ್ತೂ ಹಿಂಜರಿಯುವುದಿಲ್ಲ. ಈ ನಿಮ್ಮ ಗುಣಕ್ಕಾಗಿಯೇ ನಿಮ್ಮನ್ನು ದೈವಕ್ಕೆ ಹೋಲಿಸುವ ಅಪಟ ಗೆಳೆಯರನ್ನು ಸಹ ನೀವು ಸಂಪಾದಿಸಿದ್ದೀರಿ. ನಿಮ್ಮ ಅಂತಃಕರಣವು ಪವಿತ್ರವಾದ ಗಂಗಾ ನದಿಯಂತೆ ನಿರ್ಮಲವಾಗಿದೆ. ನಿಮ್ಮಲ್ಲಿ ಯಾವುದೇ ರೀತಿಯ ಕಪಟತನ ಅಥವಾ ಬೂಟಾಟಿಕೆಯ ಕುರುಹುವಿಲ್ಲ. ನಿಮ್ಮ ಅಕ್ಷರದ ಜನರು ಕೇವಲ ಬಾಹ್ಯ ರೂಪದಲ್ಲಿ ಮಾತ್ರವಲ್ಲದೆ ಆಂತರಿಕವಾಗಿಯೂ ಅತ್ಯಂತ ಸೌಂದರ್ಯವಂತರು. ನಿಮ್ಮ ಮುಖದಲ್ಲಿ ಸದಾ ಒಂದು ಅತೀಂದ್ರಿಯ ಸೆಳೆತ ಮತ್ತು ಆಕರ್ಷಣೆ ಮನೆಮಾಡಿರುತ್ತದೆ. ವಿ ಅಕ್ಷರದಿಂದ ಆರಂಭವಾಗುವ ನಿಮ್ಮ ಹೆಸರಿನಲ್ಲಿ ಒಂದು ಅದ್ಭುತ ಶಕ್ತಿ ಅಡಗಿದೆ. ಆ ಅಕ್ಷರವು ಜಯದ ಸಂಕೇತವಾಗಿದೆ, ವಿಜಯದ ಪರಾಕ್ರಮವಾಗಿದೆ. ಅದಕ್ಕಾಗಿಯೇ ನೀವು ಹುಟ್ಟಿನಿಂದಲೇ ವಿಜೇತರು. ಜೀವನದಲ್ಲಿ ನೀವು ಎಷ್ಟೇ ಬಾರಿ ಎಡವಿ ಬಿದ್ದರೂ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಮೇಲೆದ್ದು ಬರುತ್ತೀರಿ. ನೀವು ಏನನ್ನು ಸಂಕಲ್ಪ ಮಾಡುತ್ತೀರೋ ಅದನ್ನು ಸಾಧಿಸಿಯೇ ತೀರುತ್ತೀರಿ. ನೀವು ಅತಿಯಾದ ಆಡಂಬರವಿಲ್ಲದ ಅತ್ಯಂತ ಸರಳ ಜೀವಿಗಳಾಗಿ ಕಾಣುತ್ತೀರಿ. ನಿಮ್ಮಲ್ಲಿ ಎಷ್ಟೇ ಪ್ರತಿಭೆಯಿದ್ದರೂ ಅಥವಾ ನೀವು ಎಷ್ಟೇ ಎತ್ತರಕ್ಕೆ ಏರಿದರೂ ನಿಮ್ಮಲ್ಲಿ ಲವಲೇಶವೂ ಅಹಂಕಾರ ಕಾಣಿಸಿಕೊಳ್ಳುವುದಿಲ್ಲ. ಅದೇ ನಿಮ್ಮ ನಿಜವಾದ ಶ್ರೇಷ್ಠತೆ. ಆದರೆ ನಿಮ್ಮ ಹೃದಯದ ಆಳದಲ್ಲಿ ಒಂದು ತೀವ್ರವಾದ ಆಕಾಂಕ್ಷೆಯಿದೆ. ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ನನಗೆ ಗೌರವ ನೀಡಬೇಕು, ನನ್ನ ಮಾತುಗಳಿಗೆ ಮೌಲ್ಯ ನೀಡಬೇಕು ಎಂದು ನೀವು ಸತತವಾಗಿ ಪರಿಶ್ರಮಿಸುತ್ತಿದ್ದೀರಿ. ಇದು ಅಧಿಕಾರದ ಮೇಲಿನ ಹಸಿವಲ್ಲ, ಬದಲಾಗಿ ನಿಮ್ಮ ಸ್ವಾಭಿಮಾನದ ಹುಡುಕಾಟವಾಗಿದೆ. ಯಾರಾದರೂ ನಿಮಗೆ ಹಣ ಬೇಕೋ ಅಥವಾ ಮರ್ಯಾದೆ ಬೇಕೋ ಎಂದು ಕೇಳಿದರೆ ಒಂದು ಕ್ಷಣವೂ ವಿಳಂಬ ಮಾಡದೆ, ನಾನು 10 ಜನರ ನಡುವೆ ಗೌರವದಿಂದ ತಲೆ ಎತ್ತಿ ಬದುಕಲು ಇಚ್ಛಿಸುತ್ತೇನೆ ಎಂದು ಉತ್ತರಿಸುತ್ತೀರಿ. ಜನರು ನನ್ನನ್ನು ಗುರುತಿಸಬೇಕು, ನಾನು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಪ್ರಶಂಸಿಸಬೇಕು ಎಂದು ನೀವು ಬಯಸುತ್ತೀರಿ. ನಾನು ಇತರರಿಗೆ ಒಂದು ಮಾದರಿಯಾಗಬೇಕು ಎಂಬುದು ನಿಮ್ಮ ತುಡಿತ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ನಾನು ಬೇರೆಯವರಿಗೆ ಪೂರ್ಣ ಮನಸ್ಸಿನಿಂದ ಗೌರವ ನೀಡುವಂತೆಯೇ ನೀವು ಸಹ ಅಷ್ಟೇ ಗೌರವವನ್ನು ಅವರಿಂದ ನಿರೀಕ್ಷಿಸುತ್ತೀರಿ. ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ಒಂದು ರೀತಿಯ ಅನನ್ಯತೆ ಮತ್ತು ಶ್ರೇಷ್ಠತೆಯನ್ನು ನೀವು ಬಯಸುತ್ತೀರಿ. ಈ ಕಾರಣಕ್ಕಾಗಿಯೇ ನೀವು ಆರಿಸಿಕೊಳ್ಳುವ ಮಾರ್ಗಗಳೂ ಸಹ ಇತರರಿಗಿಂತ ವಿಭಿನ್ನವಾಗಿರುತ್ತವೆ. ಬಹುಶಃ ಅದಕ್ಕಾಗಿಯೇ ನಿಮ್ಮ ಯಶಸ್ಸುಗಳು ಕೆಲವೊಮ್ಮೆ ತಡವಾಗಿ ಬರಬಹುದು, ಆದರೆ ನೀವು ಗುರಿಯಿಟ್ಟಿರುವ ಶಿಖರವನ್ನು ಏರುವುದು ಮಾತ್ರ ನಿಶ್ಚಿತ.
ವಿಜಯವನ್ನು ಗಳಿಸುವುದೇ ನಿಮ್ಮ ಬದುಕಿನ ಏಕೈಕ ಆಶಯವಾಗಿದೆ. ನಿಮ್ಮ ಪದಕೋಶದಿಂದ ಸೋಲು ಎಂಬ ಪದವನ್ನೇ ಕಿತ್ತುಹಾಕಲು ನೀವು ಹಪಹಪಿಸುತ್ತಿದ್ದೀರಿ. ಒಂದು ವೇಳೆ ವೈಫಲ್ಯ ಎದುರಾದರೂ ನೀವು ಧೃತಿಗೆಡುವುದಿಲ್ಲ, ಆದರೆ ಅದು ನಿಮ್ಮ ಸ್ವಭಾವಕ್ಕೆ ಒಗ್ಗುವುದಿಲ್ಲ. ನೀವು ಯಾವುದಾದರೂ ಒಂದು ಹಾದಿಯಲ್ಲಿ ಯಶಸ್ಸು ಕಾಣಲು ನಿರಂತರವಾಗಿ ಕಷ್ಟಪಡುತ್ತಲೇ ಇರುತ್ತೀರಿ. ನಿಮ್ಮ ಮಾತುಗಳು ಮಿತವಾಗಿರುತ್ತವೆ, ಆದರೆ ಕೆಲವೊಮ್ಮೆ ನೀವು ನಿಮ್ಮ ಮನಸ್ಸಿನ ಒಳಗಿರುವ ಸತ್ಯವನ್ನು ನೇರವಾಗಿ ಇತರರ ಮುಖಕ್ಕೆ ಹೇಳಿಬಿಡುತ್ತೀರಿ. ಇದು ಎದುರಿಗಿರುವವರಿಗೆ ಮನಸ್ಸಿಗೆ ನೋವುಂಟು ಮಾಡಬಹುದು, ಆದರೆ ನಿಮ್ಮ ಉದ್ದೇಶ ಯಾರನ್ನೂ ನೋಯಿಸುವುದಲ್ಲ, ಬದಲಾಗಿ ನಿರ್ಭಯವಾಗಿ ಸತ್ಯವನ್ನು ಹೊರಹಾಕುವುದು ಮಾತ್ರ. ಈ ನೇರವಾದ ಗುಣದಿಂದಾಗಿ ನೀವು ಕೆಲವರಿಗೆ ಒರಟರಂತೆ ಅಥವಾ ಸೊಕ್ಕಿನವರಂತೆ ಕಾಣಿಸಬಹುದು, ಆದರೆ ನಿಮ್ಮನ್ನು ನೈಜವಾಗಿ ಅರ್ಥಮಾಡಿಕೊಂಡವರಿಗೆ ನೀವು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿ ಗೋಚರಿಸುತ್ತೀರಿ. ನೀವು ನಿಮ್ಮನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯೆಂದು ಭಾವಿಸುತ್ತೀರಿ. ನನಗಿಂತ ಸಮರ್ಥರು ಯಾರೂ ಇಲ್ಲ ಮತ್ತು ನನ್ನ ಕಾರ್ಯಕ್ಷಮತೆ ಅದ್ಭುತವಾಗಿದೆ ಎಂದು ನೀವು ಬಲವಾಗಿ ನಂಬುತ್ತೀರಿ. ಇದು ಆತ್ಮವಿಶ್ವಾಸದ ಸಂಕೇತವೇ ಹೌದು, ಆದರೆ ಕೆಲವೊಮ್ಮೆ ಅದು ಅತಿಯಾದ ಆತ್ಮವಿಶ್ವಾಸಕ್ಕೆ ದಾರಿ ಮಾಡಿಕೊಡಬಹುದು. ನೀವು ಅಪಾರವಾದ ಮೇಧಾಶಕ್ತಿ ಮತ್ತು ಸಾಮರ್ಥ್ಯ ಹೊಂದಿದ್ದರೂ ಕೆಲವೊಮ್ಮೆ ನಿಮ್ಮ ಬಗ್ಗೆ ನೀವೇ ಅತಿಯಾಗಿ ಯೋಚಿಸಿ ಇತರರ ಉಪಯುಕ್ತ ಸಲಹೆಗಳನ್ನು ತಿರಸ್ಕರಿಸುತ್ತೀರಿ. ಇದು ಅನಗತ್ಯ ಸಂಕಷ್ಟಗಳಿಗೆ ಕಾರಣವಾಗಬಹುದು. ನೀವು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರಲು ಮತ್ತು ಅಧಿಕಾರದ ಸ್ಥಾನಗಳಿಗಾಗಿ ಸದಾ ಸಿದ್ಧಲಿರುತ್ತೀರಿ. ನಿಮ್ಮ ಈ ಹೋರಾಟ ಕೇವಲ ನಿಮಗಾಗಿ ಮಾತ್ರವಲ್ಲ, ನಿಮ್ಮ ನಿರೀಕ್ಷೆಗಳ ಜೊತೆಗೆ ಇರುತ್ತದೆ. ನೀವು ಸ್ವಾರ್ಥಿಯಾಗಿ ಕೇವಲ ನಿಮ್ಮ ಬಗ್ಗೆ ಮಾತ್ರ ಯೋಚಿಸುವವರಲ್ಲ. ನೀವು ಸತತವಾಗಿ ಈ ಸಮಾಜ, ನಿಮ್ಮ ಬಂಧುಬಳಗ ಮತ್ತು ನಿಮ್ಮ ಕುಟುಂಬದ ಕ್ಷೇಮದ ಬಗ್ಗೆ ಚಿಂತಿಸುತ್ತಿರುತ್ತೀರಿ. ಎಲ್ಲರೂ ಸುಖವಾಗಿರಬೇಕು ಮತ್ತು ನಾನು ಅದರ ಭಾಗವಾಗಬೇಕು ಎಂದು ಮನಃಪೂರ್ವಕವಾಗಿ ಬಯಸುವ ವಿಶಾಲ ಹೃದಯ ನಿಮ್ಮದು. ಈಗ ನಾನು ಹೇಳಿರುವ ಈ ಎಲ್ಲ ಅಂಶಗಳು ನಿಮ್ಮ ಜೀವನಕ್ಕೆ 100ಕ್ಕೆ 100ರಷ್ಟು ಅನ್ವಯವಾಗುತ್ತವೆ ಎಂದು ನಿಮಗೆ ಅನಿಸಿದರೆ ಹೌದು ಎಂದು ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ವೈಜ್ಞಾನಿಕ ತರ್ಕ ಮತ್ತು ತಂತ್ರಜ್ಞಾನದ ವಿಷಯಗಳ ಮೇಲೆ ಬಲವಾದ ಹಿಡಿತವಿದೆ. ಹೊಸ ವಿಚಾರಗಳನ್ನು ಗ್ರಹಿಸುವ ಹಂಬಲ ಮತ್ತು ಅವುಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವ ಶಕ್ತಿ ನಿಮಗೆ ಜನ್ಮದತ್ತವಾಗಿ ಬಂದಿದೆ. ಆದರೆ ನಿಮ್ಮನ್ನು ನೀವೇ ಸ್ವಲ್ಪ ಹೆಚ್ಚು ಹೊಗಳಿಕೊಳ್ಳುವುದು ಮತ್ತು ಅತಿಯಾದ ಹೆಮ್ಮೆ ಪಡುವುದು ಕೆಲವೊಮ್ಮೆ ನಿಮ್ಮ ಗೌರವಕ್ಕೆ ನೀವೇ ಕುತ್ತು ತಂದುಕೊಂಡಂತಾಗಬಹುದು. ನಿಮ್ಮ ಮೆದುಳು ಹೊಸ ವಿಚಾರಗಳ ಒಂದು ದೊಡ್ಡ ಕಾರ್ಖಾನೆ ಇದ್ದಂತೆ. ಕ್ರಿಯಾತ್ಮಕ ಯೋಜನೆಗಳು ಸದಾ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತಲೇ ಇರುತ್ತವೆ. ನೀವು ಅಂತಹ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಒಂದು ಸೂಕ್ತ ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದೀರಿ. ನಿಮ್ಮಲ್ಲಿರುವ ಒಂದು ಪುಟ್ಟ ದೌರ್ಬಲ್ಯವೆಂದರೆ ಹೊಗಳಿಕೆಗೆ ನೀವು ಬೇಗನೆ ಮನಸ್ಸೋಲುತ್ತೀರಿ. ಯಾರಾದರೂ ಬಂದು ನಿಮ್ಮನ್ನು ಹೊಗಳಿದರೆ ನೀವು ತಕ್ಷಣವೇ ಮಂಜಿನಂತೆ ಕರಗುತ್ತೀರಿ. ಆ ವ್ಯಕ್ತಿಯು ನಿಮ್ಮನ್ನು ಪೂರ್ಣ ಹೃದಯದಿಂದ ಮೆಚ್ಚುತ್ತಿದ್ದಾರೋ ಅಥವಾ ತನ್ನ ಸ್ವಂತ ಲಾಭಕ್ಕಾಗಿ ನಾಟಕವಾಡುತ್ತಿದ್ದಾರೋ ಎಂದು ನೀವು ಆಲೋಚಿಸುವುದೇ ಇಲ್ಲ. ಈ ಮೃದು ಸ್ವಭಾವವನ್ನು ಅರಿತು ಕೆಲವರು ನಿಮ್ಮನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಅಪಾಯವಿದೆ. ಆದ್ದರಿಂದ ಹೊಗಳಿಕೆಯಿಂದ ಅತಿಯಾಗಿ ಬೀಗದೆ ಮತ್ತು ಟೀಕೆಗಳಿಂದ ಅತಿಯಾಗಿ ಕುಗ್ಗದೆ ಸಮಚಿತ್ತ ಕಾಯ್ದುಕೊಳ್ಳುವುದನ್ನು ಕಲಿಯಬೇಕು. ನಿಮ್ಮ ಸಂಬಂಧಿಕರು ಅಥವಾ ಕುಟುಂಬದ ಸದಸ್ಯರು ನಿಮ್ಮನ್ನು ನಿಯಂತ್ರಿಸಲು ಮುಂದಾದರೆ ನೀವು ಅದನ್ನು ಕಿಂಚಿತ್ತೂ ಸಹಿಸುವುದಿಲ್ಲ. ನಿಮ್ಮ ಪಾಲಿಗೆ ಸ್ವಾತಂತ್ರ್ಯವೇ ಜೀವನದ ಉಸಿರು. ನೀವು ಇಷ್ಟಪಟ್ಟದ್ದನ್ನು ಮಾಡುವುದೇ ನಿಮಗೆ ತೃಪ್ತಿ. ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ವೈಶಿಷ್ಟ್ಯ. ಎಲ್ಲರೂ ನಿಮ್ಮ ಸ್ವತಂತ್ರ ವ್ಯಕ್ತಿತ್ವವನ್ನು ಗೌರವಿಸಬೇಕೆಂದು ನೀವು ನಿರೀಕ್ಷಿಸುತ್ತೀರಿ. ಕೆಲವು ಸಂದರ್ಭಗಳಲ್ಲಿ ಕುಟುಂಬದವರು ನಿಮ್ಮ ಒಳಿತಿಗಾಗಿ ನಿಮ್ಮನ್ನು ತಡೆಯಲು ಪ್ರಯತ್ನಿಸಿದರೂ ನೀವು ಅದನ್ನು ತಪ್ಪಾಗಿ ಗ್ರಹಿಸಿ ಒಂದು ನಿಮಿಷವೂ ಸಮಾಧಾನದಿಂದ ಇರುವುದಿಲ್ಲ. ನಿಮ್ಮ ಸ್ವತಂತ್ರಕ್ಕೆ ಅಡ್ಡಿಯಾಗುತ್ತಿದೆ ಎಂದು ನಿಮಗೆ ಅನಿಸಿದರೆ ನೀವು ಜಗಳವಾಡಲು ಸಹ ಹಿಂಜರಿಯುವುದಿಲ್ಲ. ಈ ವಿಚಾರದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ಬದುಕಿನ ಅನೇಕ ಅನಗತ್ಯವಾದ ಕಿರಿಕಿರಿಗಳನ್ನು ತಪ್ಪಿಸಬಹುದು. ನಿಮ್ಮ ವಿಶ್ಲೇಷಣಾತ್ಮಕ ಚಾತುರ್ಯ ಮತ್ತು ವಿಭಿನ್ನ ಕೋನಗಳಿಂದ ವಿಚಾರಗಳನ್ನು ನೋಡುವ ಕಲೆ ನಿಮ್ಮನ್ನು ಬದುಕಿನಲ್ಲಿ ಬಹಳ ಎತ್ತರದ ಮಟ್ಟಕ್ಕೆ ತಲುಪಿಸುತ್ತದೆ. ಇದು ನಿಮಗೆ ಸ್ಪಷ್ಟವಾದ ಅರಿವು ಮತ್ತು ದೀರ್ಘದೃಷ್ಟಿಯೊಂದಿಗೆ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಾಯ ಮಾಡುತ್ತದೆ. ನೀವು ಒಮ್ಮೆ ತೀರ್ಮಾನ ತೆಗೆದುಕೊಂಡ ಮೇಲೆ ಅದಕ್ಕೆ ಬದ್ಧರಾಗಿರುತ್ತೀರಿ. ಸಾರ್ವಜನಿಕ ಸಂಪರ್ಕ, ಮಾರಾಟ ಮಾರುಕಟ್ಟೆ, ರಾಜಕೀಯ ಅಥವಾ ರಂಗಭೂಮಿಯಂತಹ ಕ್ಷೇತ್ರಗಳಲ್ಲಿ ನೀವು ಅದ್ಭುತವಾಗಿ ಮಿಂಚುತ್ತೀರಿ. ನಿಮ್ಮ ಮಾತುಗಾರಿಕೆ ಮತ್ತು ಆಕರ್ಷಣೆಯಿಂದ ನೀವು ಬಹಳ ಸುಲಭವಾಗಿ ಜನರನ್ನು ಪ್ರಭಾವಿತಗೊಳಿಸಬಹುದು. ಆದರೂ ಕೂಡ ನಿಮ್ಮಲ್ಲಿರುವ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಎಂದರೆ ಅತಿಯಾದ ಆತ್ಮವಿಶ್ವಾಸ, ಒಮ್ಮೊಮ್ಮೆ ತೋರುವ ಗರ್ವ ಮತ್ತು ನನ್ನಷ್ಟು ಯಾರಿಗೂ ತಿಳಿಯದು ಎಂಬ ಅಹಂಕಾರದ ಪ್ರವೃತ್ತಿ. ಇತರರು ಹೇಳುವುದನ್ನು ನೀವು ಸಮಾಧಾನದಿಂದ ಆಲಿಸುವುದಿಲ್ಲ ಮತ್ತು ಅವರ ಅಮೂಲ್ಯ ಸಲಹೆಗಳನ್ನು ಬಹಳ ಸುಲಭವಾಗಿ ತಳ್ಳಿಹಾಕುತ್ತೀರಿ.
ಕೆಲವೊಮ್ಮೆ ಇತರರ ಅನುಭವಗಳಿಂದ ನಾವು ಕಲಿಯುವುದು ಬಹಳಷ್ಟಿದೆ ಎಂಬ ಸತ್ಯವನ್ನು ನೀವು ಮನಗಾಣಬೇಕು. ಆಗ ಮಾತ್ರ ನೀವೊಬ್ಬ ಪರಿಪೂರ್ಣ ನಾಯಕನಾಗಿ ಹೊರಹೊಮ್ಮಬಹುದು. ವಿ ಅಕ್ಷರದಿಂದ ಹೆಸರು ಶುರುವಾಗುವ ವೃಷಭರಾಶಿಯವರೇ, ನೀವು ಅತ್ಯಂತ ಸೃಜನಾತ್ಮಕವಾಗಿ ಮತ್ತು ಸ್ವತಂತ್ರವಾಗಿ ಆಲೋಚಿಸುತ್ತೀರಿ. ನಿಮ್ಮ ಚಿಂತನೆಗಳು 10 ಜನರಂತೆ ಸಾಧಾರಣವಾಗಿರುವುದಿಲ್ಲ. ಅದಕ್ಕಾಗಿಯೇ ನೀವು ಸಂಗೀತ, ಸಾಹಿತ್ಯ ಮತ್ತು ಚಿತ್ರಕಲೆಯಂತಹ ಕಲಾತ್ಮಕ ಕ್ಷೇತ್ರಗಳತ್ತ ಅತಿಯಾಗಿ ಆಕರ್ಷಿತರಾಗುತ್ತೀರಿ. ಅಥವಾ ನೀವು ಮಾಡುವ ದಿನನಿತ್ಯದ ಕೆಲಸಗಳಲ್ಲೂ ನಿಮ್ಮ ಸೃಜನಾತ್ಮಕತೆಯನ್ನು ಪ್ರದರ್ಶಿಸುತ್ತೀರಿ. ಮಾರ್ಕೆಟಿಂಗ್ ಮತ್ತು ಜಾಹೀರಾತಿನಂತಹ ಸೃಜನಾತ್ಮಕ ಕೆಲಸಗಳಲ್ಲಿ ನಿಮ್ಮ ನೈಜ ಪ್ರತಿಭೆಯನ್ನು ತೋರಿ ನೀವು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಶುಭವನ್ನು ಕಾಣಬಲ್ಲಿರಿ. ವಿಫಲವಾದ ಪ್ರಯತ್ನದಿಂದಲೂ ಪಾಠ ಕಲಿತು ಜೀವನದಲ್ಲಿ ಮುಂದೆ ಸಾಗುವ ಸಾಮರ್ಥ್ಯ ನಿಮಗಿದೆ. ನಿಮ್ಮ ಅಭಿಪ್ರಾಯ ಮತ್ತು ವಾದವನ್ನು ಇತರರು ಒಪ್ಪಿಕೊಳ್ಳುವಂತೆ ಮಾಡುವ ವಾಕ್ಚಾತುರ್ಯ ನಿಮಗಿದೆ. ಆದ್ದರಿಂದಲೇ ನೀವು ಸಭೆ ಮತ್ತು ಚರ್ಚೆಗಳಲ್ಲಿ ಸದಾ ಮೇಲುಗೈ ಸಾಧಿಸುತ್ತೀರಿ. ನೀವು ಹೊರನೋಟಕ್ಕೆ ತುಂಬಾ ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯಶಾಲಿಯಾಗಿ ಕಾಣಿಸುತ್ತೀರಿ. ಆದರೆ ನಿಮ್ಮ ಒಳಗೆ ಒಂದು ಪುಟ್ಟ ಮಗುವಿನಂತಹ ಅತ್ಯಂತ ಮೃದುವಾದ ಹೃದಯವಿದೆ. ನೀವು ನಿಮ್ಮ ಕುಟುಂಬ ಮತ್ತು ಹಿತೈಷಿಗಳಿಗಾಗಿ ಪ್ರಾಣವನ್ನೇ ನೀಡುತ್ತೀರಿ. ನಿಮ್ಮ ಅಕ್ಷರದ ಜನರು ಅತ್ಯಂತ ಭಾವನಾತ್ಮಕ ಮತ್ತು ಪ್ರೇಮಮಯರಾಗಿರುತ್ತಾರೆ. ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ನಿಮ್ಮ ಮೇಲೆ ಅಪಾರ ನಂಬಿಕೆ ಇಟ್ಟಿರುತ್ತಾರೆ. ನೀವು ಅವರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತೀರಿ. ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಮತ್ತು ಅವರನ್ನೂ ರಕ್ಷಿಸಲು ನೀವು ಸದಾ ಕಷ್ಟಪಡುತ್ತೀರಿ. ನೀವು ನಿಮ್ಮ ಜೀವನ ಸಂಗಾತಿಯನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತೀರಿ. ಅವರ ಸಂತೋಷದಲ್ಲಿಯೇ ನೀವು ನಿಮ್ಮ ನೆಮ್ಮದಿಯನ್ನು ಕಂಡುಕೊಳ್ಳುತ್ತೀರಿ. ನಿಮಗೆ ಅತಿ ಸುಲಭವಾಗಿ ಸ್ನೇಹಿತರನ್ನು ಸಂಪಾದಿಸುವ ಸಹಜ ಗುಣವಿದೆ. ನಿಮ್ಮ ಮಾತಿನ ಶೈಲಿ ಮತ್ತು ನಿಮ್ಮ ಸ್ನೇಹಪರ ಸ್ವಭಾವ ಎಲ್ಲರನ್ನೂ ಸೆಳೆಯುತ್ತದೆ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ನಿಮ್ಮ ಈ ಸ್ವಭಾವದಿಂದಾಗಿ ನಿಮಗೆ ಶತ್ರುಗಳ ಸಂಖ್ಯೆ ಬಹಳ ಕಡಿಮೆಯಿರುತ್ತದೆ. ಆದರೆ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ಖಂಡಿತವಾಗಿಯೂ ಇರುತ್ತಾರೆ. ಅವರು ನಿಮ್ಮ ಅಭಿವೃದ್ಧಿಯನ್ನು ಸಹಿಸಲು ಸಾಧ್ಯವಾಗದೆ ನಿಮ್ಮ ಬೆನ್ನ ಹಿಂದೆ ಹಳ್ಳ ತೋಡಲು ಪ್ರಯತ್ನಿಸುತ್ತಾರೆ. ಅಂತಹ ಕುತಂತ್ರಿಗಳನ್ನು ಗುರುತಿಸಿ ಅವರಿಂದ ದೂರವಿರುವ ಜ್ಞಾನ ನಿಮಗೇನೂ ಹೊಸದಲ್ಲ. ನೀವು ಒಂದು ಗುರಿ ಹಾಕಿಕೊಂಡರೆ ಅದನ್ನು ತಲುಪುವವರೆಗೆ ವಿಶ್ರಾಂತಿ ಪಡೆಯುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಿದ್ರೆ ಬಿಟ್ಟು ದುಡಿಯಲು ಸಿದ್ಧರಾಗಿರುತ್ತೀರಿ. ಇತರರು ನಿಮ್ಮ ಬಗ್ಗೆ ಏನು ಆಲೋಚಿಸುತ್ತಿದ್ದಾರೆ ಮತ್ತು ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನೀವು ಸುಲಭವಾಗಿ ಗ್ರಹಿಸುತ್ತೀರಿ. ಈ ಒಳನೋಟವು ದೇವರು ನಿಮಗೆ ನೀಡಿರುವ ವರವಾಗಿದೆ. ಅದಕ್ಕಾಗಿಯೇ ನೀವು ಯಾರನ್ನು ನಂಬಬೇಕು ಮತ್ತು ಯಾರ ಬಗ್ಗೆ ಎಚ್ಚರವಾಗಿರಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಇತರರು ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದಾರೆ ಎಂದು ತಿಳಿದರೂ ಸಹ ನೀವು ಅವರನ್ನು ಟೀಕಿಸುವುದಿಲ್ಲ. ಬದಲಾಗಿ ಅವರಿಂದ ಮೌನವಾಗಿ ದೂರ ಸರಿಯುತ್ತೀರಿ. ನಿಮಗೆ ಪರಮಾತ್ಮನ ಮೇಲೆ ಅಗಾಧವಾದ ಭಕ್ತಿಯಿದೆ. ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ನಿಮ್ಮ ಅಂತರಾಳದಲ್ಲಿ ದೇವರ ಮೇಲೆ ಅಚಲವಾದ ವಿಶ್ವಾಸವಿರುತ್ತದೆ. ವಿಶೇಷವಾಗಿ ಶಿವನ ಆರಾಧನೆಯು ನಿಮಗೆ ಮಾನಸಿಕವಾದ ಶಾಂತಿ ಮತ್ತು ಆತ್ಮಬಲವನ್ನು ಒದಗಿಸುತ್ತದೆ. ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತಾ ಹೋಗುತ್ತೀರಿ ಮತ್ತು ಅದರ ಪ್ರತಿಫಲವನ್ನು ಆ ದೇವರಿಗೆ ಅರ್ಪಿಸುತ್ತೀರಿ. ಈ ಅದ್ಭುತ ಗುಣವು ನಿಮ್ಮನ್ನು ಅನೇಕ ನಿರಾಸೆಗಳಿಂದ ಕಾಪಾಡುತ್ತದೆ. ಆದಾಗ್ಯೂ ನೀವು ವಿಶೇಷವಾಗಿ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ನಿಮಗೆ ಅನಗತ್ಯ ವಿಚಾರಗಳಿಗೆ ಹಣವನ್ನು ವ್ಯರ್ಥ ಮಾಡುವ ಒಂದು ಅಭ್ಯಾಸವಿದೆ. ಈ ವಿಷಯದಲ್ಲಿ ನೀವು ಬದಲಾಗದಿದ್ದರೆ ಭವಿಷ್ಯದಲ್ಲಿ ಆರ್ಥಿಕ ಸಂಕಷ್ಟಗಳು ಅನಿವಾರ್ಯವಾಗಿ ಎದುರಾಗುತ್ತವೆ. ನಿಮಗೆ ಅತಿಯಾದ ಕೋಪವೂ ಬರುತ್ತದೆ. ಮಂಗಳಗ್ರಹದ ಪ್ರಭಾವವು ನಿಮ್ಮ ಮೇಲೆ ಹೆಚ್ಚಿರುವುದರಿಂದ ನೀವು ಕೆಲವೊಮ್ಮೆ ಆವೇಶದಲ್ಲಿ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ಬಾಯಿಯಿಂದ ಬರುವ ಮಾತುಗಳು ಚಾಕುವಿದಿಂದಲೂ ಹರಿತವಾಗಿರುತ್ತವೆ. ಅದಾದ ನಂತರ ನೀವು ಎಷ್ಟೇ ಪಶ್ಚಾತ್ತಾಪಪಟ್ಟರೂ ಅಥವಾ ವಿಷಾದಿಸಿದರೂ ಆಗಬೇಕಾದ ಹಾನಿ ಆಗಿಹೋಗಿರುತ್ತದೆ. ಆದ್ದರಿಂದ ದಯವಿಟ್ಟು ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಕೋಪ ಬಂದಾಗ ಮೌನವಾಗಿರುವ ಅಥವಾ ಆ ಜಾಗದಿಂದ ಹೊರಹೋಗುವ ರೂಢಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಅತೀವವಾಗಿ ಪ್ರೀತಿಸುವ ಸಂಬಂಧಗಳು ದುರ್ಬಲಗೊಳ್ಳುತ್ತವೆ. ನೀವು ಒಂಟಿಯಾಗುವ ಅಪಾಯವಿದೆ. ನೀವು ಯಾರೊಂದಿಗೆ ಮಾತನಾಡಿದರೂ ಮಾತನಾಡುವ ಮುನ್ನ 10 ಬಾರಿ ಯೋಚಿಸಿರಿ. ನಿಮ್ಮ ಧ್ವನಿಯ ಏರಿಳಿತ ಮತ್ತು ತೀವ್ರತೆಯನ್ನು ಹತೋಟಿಯಲ್ಲಿಡಿ. ಏಕೆಂದರೆ ನೀವು ಗಂಭೀರವಾಗಿ ಮಾತನಾಡಿದರೂ ಅದು ಇತರರಿಗೆ ಅವಮಾನ ಮಾಡಿದಂತೆ ಅಥವಾ ಹೆದರಿಸಿದಂತೆ ತೋರುತ್ತದೆ. ಇದು ನಿಮಗೆ ತಿಳಿಯದೆಯೇ ಹೊಸ ಶತ್ರುಗಳನ್ನು ಸೃಷ್ಟಿಮಾಡುತ್ತದೆ. ನಿಮ್ಮ ಸಿಟ್ಟನ್ನು ನೀವು ಹತೋಟಿಗೆ ತಂದಲ್ಲಿ ಜೀವನದಲ್ಲಿ ನೀವು ಸಾಧಿಸಲಾಗದ್ದು ಯಾವುದೂ ಇಲ್ಲ. ನೀವು ಪರಿಶ್ರಮ ಪಡಲು ಎಂದಿಗೂ ಹಿಂದೆ ಸರಿಯುವುದಿಲ್ಲ.
ನಿಮ್ಮ ಶ್ರದ್ಧೆ, ಬದ್ಧತೆ ಮತ್ತು ಕಾಯಕದ ಮೇಲಿನ ನಿಷ್ಠೆ ಅತ್ಯಂತ ಅದ್ಭುತವಾದುದು. ಅದಕ್ಕಾಗಿಯೇ ನೀವು ಯಾವುದೇ ಕ್ಷೇತ್ರದಲ್ಲಿ ಅಚ್ಚಳಿಯದ ಛಾಪು ಮೂಡಿಸುತ್ತೀರಿ. ಅದು ಎಷ್ಟೇ ಸಮಯ ತೆಗೆದುಕೊಂಡರೂ ಸರಿ, ಗುರಿ ತಲುಪುವ ನಿಮ್ಮ ಹಠ ಮತ್ತು ಆಕಾಂಕ್ಷೆ ಬಲವಾಗಿರುತ್ತದೆ. ನಿಮ್ಮ ವ್ಯಕ್ತಿತ್ವವು ಮೇಲ್ನೋಟಕ್ಕೆ ಶಾಂತವಾಗಿ ಕಾಂಡರೂ ನೀವು ಒಳಗೆ ಶಕ್ತಿಯುತವಾದ ಜ್ವಾಲಾಮುಖಿಯಂತೆ ಇರುತ್ತೀರಿ. ಮತ್ತು ನೀವು ಯಾರನ್ನೂ ವಿನಾಕಾರಣ ನೋಯಿಸುವುದಿಲ್ಲ. ಆದರೆ ಯಾರಾದರೂ ಬೇಕಂತಲೇ ನಿಮ್ಮನ್ನು ಕೆರಳಿಸಿದರೆ ಅಥವಾ ನೋಯಿಸಿದರೆ ನೀವು ಅದನ್ನು ಸುಮ್ಮನೆ ಸಹಿಸಿಕೊಳ್ಳುವುದಿಲ್ಲ. ನೀವು ಸೂಕ್ತ ಸಮಯಕ್ಕಾಗಿ ಕಾಯುತ್ತೀರಿ ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ಬಾರದಂತೆ ಅವರಿಗೆ ತಕ್ಕ ಉತ್ತರವನ್ನೇ ನೀಡುತ್ತೀರಿ. ನೀವು ನಿರ್ಧಾರ ಮಾಡಿದ ಮೇಲೆ ಅದು ಮುಗಿಯುವವರೆಗೆ ಹಿಂದಕ್ಕೆ ಸರಿಯುವುದಿಲ್ಲ. ಈ ದೃಢತ್ವವು ನಿಮಗೆ ಅನೇಕ ಯಶಸ್ಸನ್ನು ತಂದುಕೊಡುತ್ತದೆ. ಆದರೆ ಕೆಲವೊಮ್ಮೆ ಇದು ಮೊಂಡುತನವಾಗಿಯೂ ಕಾಣಬಹುದು. ನೀವು ಯಾವುದೇ ಕೆಲಸ ಮಾಡಿದರೂ ಅದರ ಬಗ್ಗೆ ಪೂರ್ಣವಾಗಿ ಯೋಚಿಸಿ ಮತ್ತು ನಂಬಿಕೆ ಬಂದ ಮೇಲೆ ಮಾತ್ರ ಕೈಹಾಕುತ್ತೀರಿ. ಅದಕ್ಕಾಗಿಯೇ ನಿಮ್ಮ ನಿರ್ಧಾರಗಳು ಬಹುತೇಕ ಸರಿಯಾಗಿಯೇ ಇರುತ್ತವೆ. ನೀವು ನಿಮ್ಮ ಕುಟುಂಬವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ. ನಿಮ್ಮ ಸಂಸಾರಕ್ಕೆ ಯಾವುದೇ ಸಣ್ಣ ತೊಂದರೆ ಬಂದರೂ ನೀವು ಗುರುಡಿನಂತೆ ರಕ್ಷಣೆಗೆ ನಿಲ್ಲುತ್ತೀರಿ. ನಿಮ್ಮ ಪ್ರೀತಿಪಾತ್ರರಿಗಾಗಿ ನೀವು ಯಾವುದೇ ಕಷ್ಟವನ್ನು ಅನುಭವಿಸಲು ತಯಾರಾಗಿರುತ್ತೀರಿ. ನೀವು ಆ ನೋವನ್ನು ಮನಸ್ಸಿನೊಳಗೆ ಅದುಮಿಕೊಂಡು ಹೊರಗೆ ನಗುನಗುತ್ತಾ ಕಾಣಿಸಿಕೊಳ್ಳುತ್ತೀರಿ. ಇದು ನಿಮ್ಮಲ್ಲಿರುವ ಒಂದು ದೊಡ್ಡ ದೋಷ. ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಮತ್ತು ನೀವು ಎಷ್ಟು ನೋವು ಅನುಭವಿಸುತ್ತಿದ್ದೀರಾ ಎಂಬುದು ನಿಮ್ಮ ಹತ್ತಿರದವರಿಗೂ ತಿಳಿಯುವುದಿಲ್ಲ. ನಿಮ್ಮ ಅಂತರಾಳದಲ್ಲಿ ಬಿರುಗಾಳಿ ಬೀಸಿದರೂ ನೀವು ಹೊರಗೆ ಶಾಂತವಾಗಿ ನಟಿಸುತ್ತೀರಿ. ಈ ಗುಣವು ನಿಮ್ಮನ್ನು ಮಾನಸಿಕವಾಗಿ ಹೈರಾಣು ಮಾಡಬಹುದು. ಆದ್ದರಿಂದ ನಿಮ್ಮ ಆಪ್ತರೊಂದಿಗೆ ನಿಮ್ಮ ನೋವನ್ನು ಹಂಚಿಕೊಳ್ಳಲು ಕಲಿಯಿರಿ. ನೀವು ನಿಮ್ಮ ಮನಸ್ಸನ್ನು ತೆರೆದು ಮಾತನಾಡಬೇಕು. ಆಗ ಮಾತ್ರ ನಿಮ್ಮ ಭಾವನೆಗಳು ಸಕಾರಾತ್ಮಕವಾಗಿರುತ್ತವೆ. ಇಲ್ಲದಿದ್ದರೆ ಮಾನಸಿಕ ಒತ್ತಡವು ಹೆಚ್ಚಾಗಿ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಶೈಕ್ಷಣಿಕವಾಗಿ ನೋಡುವುದಾದರೆ ಇಲ್ಲಿಯವರೆಗೆ ನೀವು ಓದಿನಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ತೋರಿರಬಹುದು. ಆದರೆ ಇಂದಿನಿಂದ ನೀವು ಓದಿನ ಕಡೆಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಏಕೆಂದರೆ ಉತ್ತಮ ಶಿಕ್ಷಣವೇ ನಿಮ್ಮ ಭವಿಷ್ಯದ ಅಡಿಪಾಯವಾಗಿದೆ. ವಿಶೇಷವಾಗಿ ವ್ಯಾಪಾರ ಮಾಡುವವರು ನಿಮ್ಮ ವಹಿವಾಟಿನಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಏಕೆಂದರೆ ಆರಂಭದಲ್ಲಿ ವ್ಯವಹಾರದಲ್ಲಿ ಕೆಲವು ಏರಿಳಿತಗಳು ಇರಬಹುದು. ಆದರೆ ನೀವು ಗಾಬರಿ ಪಡಬೇಕಿಲ್ಲ. ನಿಧಾನವಾಗಿ ಗ್ರಹಗಳ ಸ್ಥಾನ ನಿಮ್ಮ ಪರವಾಗಿ ಬದಲಾಗುತ್ತದೆ ಮತ್ತು ಪರಿಸ್ಥಿತಿ ಸುಧಾರಿಸುತ್ತದೆ. ನೀವು ಸತತವಾಗಿ ಪ್ರಯತ್ನಿಸಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಹೊಸ ಉದ್ಯಮ ಆರಂಭಿಸುವವರು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಿ. ಮುಖ್ಯವಾಗಿ ಆನ್ಲೈನ್ ವಂಚನೆಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ಸುಲಭವಾಗಿ ಹಣ ಸಿಗುತ್ತದೆ ಎಂಬ ಆಸೆಗೆ ಬಿದ್ದು ಯಾರನ್ನೂ ಕುರುಡಾಗಿ ನಂಬಬೇಡಿ. ಏಕೆಂದರೆ ನೀವು ಮೋಸ ಹೋದಾಗ ಕೇವಲ ಹಣ ಮಾತ್ರವಲ್ಲ, ನಿಮ್ಮ ಆತ್ಮವಿಶ್ವಾಸವೂ ಕುಸಿಯುತ್ತದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ 10 ಬಾರಿ ಯೋಚಿಸಿರಿ. ವೃಷಭರಾಶಿಯವರ ಬದುಕು ಸಾಮಾನ್ಯವಾಗಿ ಕಷ್ಟ, ಕಣ್ಣೀರು ಮತ್ತು ಅವಮಾನದೊಂದಿಗೆ ಶುರುವಾಗುತ್ತದೆ. ಆದರೆ ನಿಮ್ಮಲ್ಲಿರುವ ಅಚಲವಾದ ಸಂಕಲ್ಪಶಕ್ತಿ ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಚಾಣಾಕ್ಷತನವು ಅಂತಿಮವಾಗಿ ನಿಮ್ಮನ್ನು ಗೆಲ್ಲಿಸುತ್ತದೆ. ನೀವು ನಿರ್ಮಿಸುವ ಸಾಮ್ರಾಜ್ಯವು ನಿಮ್ಮ ಕಠಿಣ ಶ್ರಮದ ಬೆವರಿನಿಂದ ಕೂಡಿರುತ್ತದೆ. ಅದು ನಿಮ್ಮ ಕಷ್ಟಗಳ ಅಡಿಪಾಯದ ಮೇಲೆ ನಿಂತಿದೆ. ಅದಕ್ಕಾಗಿಯೇ ನಿಮ್ಮ ಯಶಸ್ಸು ಶಾಶ್ವತವಾಗಿರಲಿದೆ. ನಿಮ್ಮ ಜೀವನವು ಇತರರಿಗೆ ಒಂದು ಸ್ಫೂರ್ತಿಯಾಗಿ ಉಳಿಯುತ್ತದೆ. ಈಗ ಪ್ರಮುಖ ವಿಷಯಕ್ಕೆ ಬರೋಣ. ಈ 4 ದಿನಗಳಲ್ಲಿ ನಿಮ್ಮ ಜೀವನವು ಅದ್ಭುತವಾಗಿ ಹೇಗೆ ಬದಲಾಗಲಿದೆ ಎಂಬುದನ್ನು ಸವಿಸ್ತಾರವಾಗಿ ತಿಳಿಯೋಣ. ಸಿದ್ಧರಾಗಿ, ಏಕೆಂದರೆ ನಿಮ್ಮ ಬದುಕಿನಲ್ಲಿ ಅಭೂತಪೂರ್ವವಾದ ಸಂತೋಷದ ಕಾಲಘಟ್ಟವು ಪ್ರಾರಂಭವಾಗಲಿದೆ. ಇದು ಉದ್ಯೋಗಸ್ಥರಿಗೆ ಒಂದು ಸುವರ್ಣ ಯುಗವೆಂದೇ ಹೇಳಬಹುದು. ಇಷ್ಟು ವರ್ಷಗಳಿಂದ ನೀವು ತೋರಿದ ನೈಜ ಪ್ರತಿಭೆ ಮತ್ತು ನೀವು ಹಾಕಿದ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗುವ ಕಾಲ ಇದಾಗಿದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ವಿಶೇಷವಾಗಿ ಗಮನಿಸಿ ನಿಮ್ಮ ಮೇಲೆ ನಂಬಿಕೆಯಿಟ್ಟು ಹೊಸ ಜವಾಬ್ದಾರಿಗಳನ್ನು ನೀಡಲಿದ್ದಾರೆ. ಇದು ನಿಮ್ಮ ವೃತ್ತಿಜೀವನದ ದೊಡ್ಡ ಮೈಲಿಗಲ್ಲಾಗಲಿದೆ. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಬಡ್ತಿ ಮತ್ತು ವೇತನ ಏರಿಕೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಬಡ್ತಿಯ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಡಿ ನೀವೇ ಅಚ್ಚರಿಪಡುತ್ತೀರಿ. ನಿಮ್ಮ ಕುಟುಂಬಕ್ಕೆ ಹತ್ತಿರವಿರುವ ನೀವು ಇಷ್ಟಪಡುವ ಸ್ಥಳಕ್ಕೆ ವರ್ಗಾವಣೆಯಾಗುವ ಎಲ್ಲಾ ಸಾಧ್ಯತೆಗಳಿವೆ. ನಿಮ್ಮ ದಕ್ಷತೆ ಮತ್ತು ನಿಮ್ಮ ಮಾತಿನ ಶೈಲಿಯಿಂದ ನೀವು ಕಚೇರಿಯಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗುತ್ತೀರಿ. ಇದುವರೆಗೆ ನೀವು ಅನುಭವಿಸಿದ ರಾಜಕೀಯ ಮತ್ತು ಕುತಂತ್ರಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗಲಿದ್ದೀರಿ. ನಿಮ್ಮನ್ನು ಕೀಳಾಗಿ ಕಂಡವರು ಮತ್ತು ನಿಮ್ಮ ಬೆನ್ನು ಹಿಂದೆ ಚಾಡಿ ಹೇಳಿದವರು ಈಗ ನಿಮ್ಮ ಬಳಿಗೆ ಬಂದು ಸ್ನೇಹಕ್ಕಾಗಿ ಹಾತೊರೆಯುತ್ತಾರೆ. ನಿಮ್ಮ ಸಲಹೆಗಾಗಿ ಅವರು ಕಾಯುತ್ತಾರೆ.
ನಿಮ್ಮ ಪ್ರತಿಯೊಂದು ಮಾತಿಗೂ ಕಚೇರಿಯಲ್ಲಿ ವಿಶೇಷ ತೂಕವಿರುತ್ತದೆ. ನಿಮ್ಮ ಸಮ್ಮತಿಯಿಲ್ಲದೆ ಯಾವುದೇ ಪ್ರಮುಖ ಕೆಲಸಗಳು ನಡೆಯುವುದಿಲ್ಲ. ಹೊಸ ಕೆಲಸ ಹುಡುಕುತ್ತಿರುವ ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತೆ ಅತ್ಯುತ್ತಮ ಅವಕಾಶಗಳು ಲಭ್ಯವಾಗಲಿವೆ. ಅನಿರೀಕ್ಷಿತವಾಗಿ ದೊಡ್ಡ ಕಂಪನಿಯಿಂದ ನಿಮಗೆ ಸಂದರ್ಶನದ ಕರೆ ಬರಲಿದೆ. ಅದರಲ್ಲಿ ನೀವು ಸುಲಭವಾಗಿ ಜಯಗಳಿಸುತ್ತೀರಿ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಫಲ ಸಿಗಲಿದೆ. ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡುವ ಅಪೂರ್ವ ಅವಕಾಶವೂ ದೊರೆಯಲಿದೆ. ಈ ಯಶಸ್ಸು ನಿಮ್ಮ ಮನೆಯಲ್ಲಿ ಸಂತೋಷವನ್ನು ತುಂಬಲಿದೆ. ಇನ್ನು ವ್ಯಾಪಾರ ವಲಯದಲ್ಲಿ ಇರುವವರು ಲಾಭದ ಬೆಳತೆಗೆಯಲಿದ್ದಾರೆ. ಇದುವರೆಗೆ ಮಂದಗತಿಯಲ್ಲಿ ಸಾಗುತ್ತಿದ್ದ ನಿಮ್ಮ ವ್ಯಾಪಾರವು ಈಗ ಅತ್ಯಂತ ವೇಗವಾಗಿ ಮುನ್ನುಗ್ಗಲಿದೆ. ನಿಮ್ಮ ವ್ಯವಹಾರವನ್ನು ಬೇರೆ ನಗರಗಳಿಗೆ ವಿಸ್ತರಿಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೂ ಲಾಭದಾಯಕವಾಗಲಿದೆ. ನೀವು ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಮತ್ತು ಸಮಾಜದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುತ್ತೀರಿ. ಅವರ ಸಹಕಾರದಿಂದ ನಿಮ್ಮ ವ್ಯಾಪಾರದ ಪರವಾನಗಿ ಮತ್ತು ಇತರ ಕೆಲಸಗಳು ಅತಿ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಯೋಜನೆಗಳು ಮತ್ತೆ ಚಾಲನೆ ಪಡೆದು ನಿಮಗೆ ದುಪ್ಪಟ್ಟು ಲಾಭ ತರಲಿವೆ. ನಿಮ್ಮ ಬುದ್ಧಿವಂತಿಕೆಯಿಂದ ಹೊಸ ಗ್ರಾಹಕರನ್ನು ನೀವು ಸೆಳೆಯುತ್ತೀರಿ. ನೀವು ಊಹಿಸದಂತಹ ದೊಡ್ಡ ವ್ಯವಹಾರಗಳನ್ನು ಮಾಡಲಿದ್ದೀರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ನಿಮ್ಮ ಪಾಲುದಾರರೊಂದಿಗೆ ನೀವು ಲಾಭದ ಹಾದಿಯಲ್ಲಿ ಸಾಗುತ್ತೀರಿ. ನಿಮ್ಮ ಹೊಸ ಯೋಜನೆಗಳು 100ಕ್ಕೆ 100 ಯಶಸ್ಸು ಕಾಣುತ್ತವೆ. ನೀವು ಆರ್ಥಿಕವಾಗಿ ಅನಿರೀಕ್ಷಿತವಾದ ಎತ್ತರಕ್ಕೆ ಏರಲಿದ್ದೀರಿ. ಹಣಕಾಸಿಗೆ ಸಂಬಂಧಿಸಿದ ಪ್ರತಿಯೊಂದು ಕಿರಿಕಿರಿ ಮತ್ತು ತೊಂದರೆಗಳು ಈಗ ಸಂಪೂರ್ಣವಾಗಿ ಮಾಯವಾಗಲಿವೆ. ನಿಮ್ಮ ಆದಾಯವು ಗಣನೀಯವಾಗಿ ಹೆಚ್ಚಾಗಲಿದೆ ಮತ್ತು ಹಣದ ಹರಿವು ನಿಮ್ಮತ್ತ ಪ್ರವಾಹದಂತೆ ಬರಲಿದೆ. ಸೈಡ್ ಬಿಸ್ನೆಸ್ ಮೂಲಕವೂ ನೀವು ಲಾಭ ಗಳಿಸುತ್ತೀರಿ. ಹಳೆಯ ಸಾಲಗಳೆಲ್ಲವೂ ಈಗ ತೀರುತ್ತವೆ ಮತ್ತು ನೀವು ಮಾನಸಿಕವಾಗಿ ನಿರಾಳವಾಗುತ್ತೀರಿ. ಹಿಂದೆ ನೀವು ಭೂಮಿಯ ಮೇಲೆ ಮಾಡಿದ ಹೂಡಿಕೆಯಿಂದ ಈಗ ಭರ್ಜರಿ ಲಾಭವನ್ನು ಪಡೆಯಲಿದ್ದೀರಿ. ಷೇರು ಮಾರುಕಟ್ಟೆಯಲ್ಲಿ ಹಠಾತ್ ಆರ್ಥಿಕ ಲಾಭದ ಬಲವಾದ ಸೂಚನೆಗಳಿವೆ. ನಿಮ್ಮ ಅದೃಷ್ಟವು ಈಗ ಉತ್ತುಂಗದಲ್ಲಿದೆ. ಸ್ವಂತ ಮನೆ ಕಟ್ಟುವ ಅಥವಾ ಹೊಸ ಕಾರು ಖರೀದಿಸುವ ನಿಮ್ಮ ಕನಸು ಈಗ ನನಸಾಗಲಿದೆ. ಚಿನ್ನಾಭರಣಗಳನ್ನು ಖರೀದಿಸುವ ಮೂಲಕ ನಿಮ್ಮ ಕುಟುಂಬದವರ ಮುಖದಲ್ಲಿ ನಗು ತರುತ್ತೀರಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರಿಂದ ನೀವು ಆರ್ಥಿಕವಾಗಿ ಬಹಳ ಭದ್ರವಾದ ಸ್ಥಾನವನ್ನು ತಲುಪುತ್ತೀರಿ. ವೈವಾಹಿಕ ಜೀವನದಲ್ಲಿ ಈಗ ಅನುಬಂಧ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗಿನ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ನೀವು ಪರಸ್ಪರ ಅರ್ಥಮಾಡಿಕೊಳ್ಳುತ್ತೀರಿ. ನಿಮ್ಮ ಸಂಗಾತಿಯ ಉದ್ಯೋಗದಲ್ಲಿನ ಯಶಸ್ಸು ನಿಮಗೆ ಹೆಚ್ಚಿನ ಸಂತೋಷ ನೀಡುತ್ತದೆ. ನಿಮ್ಮ ದಾಂಪತ್ಯವು ಇತರರಿಗೆ ಮಾದರಿಯಾಗಲಿದೆ. ಒಟ್ಟಾಗಿ ಪ್ರವಾಸಗಳಿಗೆ ಹೋಗುವ ಯೋಗವಿದೆ. ನಿಮ್ಮ ಸಂಬಂಧವು ಗಟ್ಟಿಯಾಗಲಿದೆ. ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಸಿಗಲಿದೆ. ವಿದ್ಯಾರ್ಥಿಗಳಂತೂ ಇದು ವರಪ್ರದವಾದ ಕಾಲ. ಏಕಾಗ್ರತೆಯ ಕೊರತೆ ನಿವಾರಣೆಯಾಗಿ ನೀವು ಅಭ್ಯಾಸದ ಕಡೆಗೆ ಅದ್ಭುತವಾಗಿ ಗಮನಹರಿಸುತ್ತೀರಿ. ಎಂತಹ ಕಷ್ಟದ ವಿಷಯವನ್ನು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆಯುವ ಮೂಲಕ ನಿಮ್ಮ ಪೋಷಕರಿಗೆ ಕೀರ್ತಿ ತರುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಗೆಲುವು ನಿಶ್ಚಿತ. ಸರ್ಕಾರಿ ಉದ್ಯೋಗದ ಗುರಿ ಈಡೇರಲಿದೆ. ವಿದೇಶಿ ವ್ಯಾಸಂಗಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳ ಪ್ರಯತ್ನಗಳು ಫಲ ನೀಡಲಿವೆ. ವೀಸಾ ಸಮಸ್ಯೆಗಳು ಬಗೆಹರಿದು ನೀವು ಇಷ್ಟಪಟ್ಟ ಯೂನಿವರ್ಸಿಟಿಯಲ್ಲಿ ಸೀಟು ಪಡೆಯುತ್ತೀರಿ. ಶಿಕ್ಷಕರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ನಿಮ್ಮ ಪ್ರತಿಭೆಗೆ ತಕ್ಕ ವಿದ್ಯಾರ್ಥಿ ವೇತನ ಮತ್ತು ಪುರಸ್ಕಾರಗಳು ಸಿಗುತ್ತವೆ. ಈ ಅದ್ಭುತ ಸಮಯವನ್ನು ನೀವು ಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡರೆ ನಿಮ್ಮ ಭವಿಷ್ಯವು ಬಂಗಾರವಾಗಲಿದೆ. ಪ್ರೇಮ ಜೀವನದಲ್ಲಿ ಇರುವವರಿಗೂ ಇದು ಅತ್ಯಂತ ಶುಭ ಕಾಲವಾಗಿದೆ. ನಿಮ್ಮ ಪ್ರೀತಿಯಲ್ಲಿದ್ದ ಗೊಂದಲಗಳು ಮತ್ತು ಅನುಮಾನಗಳು ಈಗ ಪೂರ್ಣವಾಗಿ ನಿವಾರಣೆಯಾಗಲಿವೆ. ನಿಮ್ಮ ಪ್ರೇಮವು ವಿವಾಹದ ಹಂತಕ್ಕೆ ತಲುಪಲಿದೆ. ಹಿರಿಯರ ವಿರೋಧವಿದ್ದರೂ ಸಹ ಅದು ಈಗ ಸಮ್ಮತಿಯಾಗಿ ಬದಲಾಗಲಿದೆ. ನೀವು ಪ್ರೀತಿಸಿದವರು ಜೊತೆಗೆ ಜೀವನ ನಡೆಸುವ ಭಾಗ್ಯ ನಿಮ್ಮದಾಗಲಿದೆ. ನಿಮ್ಮ ಪ್ರೇಮಬಂಧವು ಎಲ್ಲರ ಆಶೀರ್ವಾದದೊಂದಿಗೆ ಗಟ್ಟಿಯಾಗಲಿದೆ. ನೀವು ಅನುಭವಿಸಿದ ಕಷ್ಟಗಳೇ ಈಗ ನಿಮಗೆ ಶುಭ ಫಲ ನೀಡಲಿವೆ. ಆದರೆ ಈ ಒಳ್ಳೆಯ ಸಮಯದಲ್ಲಿ ನೀವು ಕೆಲವು ಅತಿಮುಖ್ಯ ವಿಚಾರಗಳನ್ನು ಮರೆಯಬಾರದು. ಹಿಂದೆ ನಿಮಗೆ ಮೋಸ ಮಾಡಿದವರನ್ನು ಮತ್ತು ಕಹಿಯಾದ ಘಟನೆಗಳನ್ನು ಮರೆತುಬಿಡಿ. ಅವರನ್ನು ಕ್ಷಮಿಸಿಬಿಡಿ. ನಿಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಂಡರೆ ನಿಮ್ಮ ಶಕ್ತಿ ವ್ಯರ್ಥವಾಗುತ್ತದೆ. ಹಣ ಬಂದಾಗ ಅದನ್ನು ಉಳಿಸುವ ಮತ್ತು ಸರಿಯಾದ ಕಡೆ ಹೂಡಿಕೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ಧರ್ಮಕಾರ್ಯಗಳಿಗೆ ಸ್ವಲ್ಪ ಹಣವನ್ನು ವಿನಿಯೋಗಿಸಿ. ಆಗ ಮಾತ್ರ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಯಶಸ್ಸು ಬಂದಾಗ ಅಹಂಕಾರ ತಲೆಗೆ ಏರದಂತೆ ಎಚ್ಚರವಿರಲಿ. ನಿಮ್ಮ ಹಳೆಯ ದಿನಗಳನ್ನು ಮತ್ತು ನಿಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡಿ.
ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗಿದ್ದವರನ್ನು ಈಗ ಗೌರವದಿಂದ ಕಾಣಿರಿ. ಆಗ ಮಾತ್ರ ನಿಮ್ಮ ಈ ಯಶಸ್ಸಿಗೆ ಒಂದು ಬೆಲೆ ಸಿಗುತ್ತದೆ. ನಿಮ್ಮ ಆರೋಗ್ಯವನ್ನು ಕಿಂಚಿತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡದ ನಡುವೆಯೂ ಸರಿಯಾದ ಸಮಯಕ್ಕೆ ಊಟ ಮತ್ತು ನಿದ್ದೆ ಮಾಡುವ ರೂಢಿಯಿಟ್ಟುಕೊಳ್ಳಿ. ಯೋಗ ಮತ್ತು ಧ್ಯಾನವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಆರೋಗ್ಯವೇ ನಿಜವಾದ ಭಾಗ್ಯವೆಂಬುದನ್ನು ಸದಾ ನೆನಪಿಡಿ. ನಿಮ್ಮ ಬುದ್ಧಿವಂತಿಕೆಯನ್ನು ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರಿಗಾಗಿ ಬಳಸಿ. ಇತರರಿಗೆ ನಿಮ್ಮ ಕೈಯಾದ ಸಹಾಯ ಮಾಡಿ. ನೀವು ನೀಡಿದ ಸಹಾಯವು ನಿಮಗೆ 10 ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂಬುದು ನೆನಪಿರಲಿ. ಯಾರಿಗಾದರೂ ಮಾತು ಕೊಡುವ ಮುನ್ನ ಯೋಚಿಸಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಇದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮೇಲೆ ನಿಮಗೆ ಪೂರ್ಣ ನಂಬಿಕೆಯಿರಲಿ. ಇತರರ ಮಾತುಗಳನ್ನು ಕೇಳಿ ನಿಮ್ಮ ಹಾದಿ ಬದಲಾಯಿಸಬೇಡಿ. ನಿಮ್ಮ ಆತ್ಮಸಾಕ್ಷಿಗೆ ಸರಿಯೆನಿಸಿದ್ದನ್ನೇ ಮಾಡಿ. ಮುಂಬರುವ ದಿನಗಳಲ್ಲಿ ದೇವರ ಕೃಪೆಯು ನಿಮ್ಮ ಮೇಲೆ ಅಪಾರವಾಗಿರುತ್ತದೆ. ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಶಿವನ ಆರಾಧನೆಯು ನಿಮಗೆ ಎಲ್ಲವನ್ನೂ ನೀಡಲಿದೆ. ಪ್ರತಿದಿನ ಓಂ ನಮಃ ಶಿವಾಯ ಜಪಿಸಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಹಸಿರು ಮತ್ತು ಕ್ರೇಮ್ ಬಣ್ಣಗಳಾಗಿವೆ. ಇವು ನಿಮ್ಮ ಮನಸ್ಸನ್ನು ಪ್ರಫುಲ್ಲವಾಗಿರಿಸುತ್ತವೆ. ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ಆಹಾರ ನೀಡುವುದರಿಂದ ನಿಮ್ಮ ಗ್ರಹದೋಷಗಳು ನಿವಾರಣೆಯಾಗಲಿವೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ.